ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮದ್ದೂರು ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಅನುಷ್ಠಾನ ಸಮಿತಿ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮದ್ದೂರು ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮ ಫಲಾನುಭವಿಗಳಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ 5 ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಮೀಪ ಚಾಲಕರು ಬಸ್ ನಿಲ್ಲಿಸುವುದಿಲ್ಲ ಹಾಗೂ ವಿವಿಧ ಗ್ರಾಮಗಳಿಗೆ ಸಾರಿಗೆ ವ್ಯವಸ್ಥೆ ಸರಿಯಿಲ್ಲ ಹಾಗೂ ಪ್ರತ್ಯೇಕವಾಗಿ ಪುರುಷರಿಗೆ ಬಸ್ ಬಿಡುವಂತೆ ಉಚಿತ ವಿದ್ಯುತ್ ಸಮರ್ಪಕವಾಗಿ ಜಾರಿಗೊಳಿಸುತ್ತಿಲ್ಲ. ಕೆಲ ನ್ಯಾಯಾಲಯ ಬೆಲೆ ಅಂಗಡಿಗಳು ಉಸ್ತುವಾರಿಗಳು ತಮಗೆ ಅನುಕೂಲವಾದ ಸಮಯಕ್ಕೆ ಅಂಗಡಿ ತೆರೆದು ಅಕ್ಕಿ ವಿತರಣೆ ಮಾಡುತ್ತಿರುವುದರಿಂದ ಕಾರ್ಮಿಕರಿಗೆ ತೊಂದರೆಯಾಗುತ್ತಿದ್ದ ಸೇರಿದಂತೆ ಅನೇಕ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರಿದ್ರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರುಗಳಾದ ಮದ್ದೂರು ಶಿವರಾಜ್, ಗಣಿಗನೂರ್ ವಿಶ್ವ, ವೈಎಂ ನಾಗಣ್ಣ, ನಂಜುಂಡಸ್ವಾಮಿ, ಅಸ್ಲಾಂ ಪಾಷಾ, ವಿರೂಪಾಕ್ಷ ಹಾಗೂ 5 ಗ್ಯಾರಂಟಿ ಯೋಜನೆಗಳ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಮದ್ದೂರು ಗೌಡಹಳ್ಳಿ ಗ್ರಾಮಗಳ ಮಹಿಳಾ ಫಲಾನುಭವಿಗಳು, ಗ್ರಾಮಗಳ ಯಜಮಾನರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಹಳ್ಳಿಯ ಕಡೆಗೆ ಅಂತ ಹೇಳಿ ಸರ್ಕಾರ ಒಂದು ಆದೇಶವನ್ನು ನಮ್ಗೆ ತಿಳಿಸಿದೆ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹಿಂದೆ 2013ರಿಂದ 2018ರ ವ್ಯಾಪ್ತಿಯಲ್ಲಿ ಏನು ಭಾಗ್ಯವನ್ನ ಕೊಟ್ಟಿದ್ದಂತ ಒಬ್ಬ ರಾಜಕಾರಣಿ ಮುಖ್ಯಮಂತ್ರಿಗಳು ಇವತ್ತು ಅವರು ಇದು ಒಂದು 2023 ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆಯನ್ನ ಈ ರಾಜ್ಯದ ಜನತೆಗೆ ಕೊಟ್ಟಿದ್ರು. ಅದೇನು ಅಂದ್ರೆ ನಾವು 5 ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತರ್ತೀವಿ ನಮ್ಮ ಸರ್ಕಾರ ಬಂದ್ರೆ ಅಂತ. ಆ ಸಂದರ್ಭದಲ್ಲಿ ಪ್ರಥಮವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿಗೆ ತರ್ತೇವೆ. ಪ್ರತಿಯೊಂದು ಕುಟುಂಬದ ಮಹಿಳೆಗೆ 2,000 ರೂಪಾಯಿಗಳನ್ನ ನಾವು ನೀಡ್ತೇವೆ ಅಂತ ಸಂದರ್ಭ ಬಂದಾಗ ಅವರು ನಮ್ಮ ಕೇಂದ್ರದ ವರಿಷ್ಠರನ್ನ ಭೇಟಿ ಮಾಡಿದಾಗ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಿಯಾಂಕಾ ಗಾಂಧಿ ಅವರು ಒಂದು ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ, ನೀವು ಡಿ ಕೆ ಶಿವಕುಮಾರ್ ಅವರೇ ಈ ತರ ಯೋಜನೆಯನ್ನ ಜಾರಿಗೆ ತರ್ತೀರಲ್ಲ, ಇದನ್ನ ಮಹಿಳೆಗೆ ನೀವು ಗ್ಯಾರಂಟಿ ಕೊಡ್ತೀರಾ ಚುನಾವಣೆ ನಂತರ ಅಂತ. ಆಗ ಅವರು ಇಲ್ಲ ಮೇಡಮ್ ಖಂಡಿತ ಕೊಡ್ತೀವಿ ಅಂದಾಗ ನೀವು ನನ್ಗೆ ಒಂದು ಚೆಕ್ ಕೊಡಿ ಮತ್ತೆ ನೀವು ಸೈನ್ ಮಾಡಿ ಅಂತ ಕೇಳ್ತಾರೆ. ಅದರಂತೆ ನಮ್ಮ ಮುಖ್ಯಮಂತ್ರಿ ಹಿಂದಿನ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಂದು ಬೆಂಗಳೂರು ನಡೆದ ಸಮಾವೇಶದಲ್ಲಿ ಒಂದು ಚೆಕ್ ಅಂದ್ರೆ ನೀವು ಗ್ಯಾರಂಟಿ ಕೊಡ್ತೀವಿ ಮೇಡಮ್, ನಮ್ಮ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ. ಇವತ್ತು ತಾವೆಲ್ಲ ನೋಡಿರ್ಬೋದು, ಈ ಒಂದು ಸರ್ಕಾರ ನುಡಿದಂತೆ ನಡೆದಂತ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ನಾವು ಏನು ಘೋಷಣೆ ಮಾಡಿದ್ದು 5 ಗ್ಯಾರಂಟಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ತಾವೆಲ್ಲ ನೋಡಿರ್ಬೋದು. ಯಾರೋ ಕೆಲವು ವ್ಯಕ್ತಿಗಳು ವಿರೋಧ ಪಕ್ಷದವರು ಇದು ಹಣ ಬರ್ತಾ ಇಲ್ಲ, ಸರ್ಕಾರಕ್ಕೆ ಹಣ ಇಲ್ಲ ಅಂತಕ್ಕಂಥ ಟೀಕೆಯನ್ನ ಮಾಡ್ತಾರೆ. ಆ ಟೀಕೆ ಮಾಡ್ತಕ್ಕಂಥ ಪಕ್ಷದ ಮುಖಂಡರುಗಳು ಅವರ ಫ್ಯಾಮಿಲಿನೂ ಕೂಡ ಅವರ ಕುಟುಂಬದವರು ಕೂಡ ಇವತ್ತು ಆ ಯೋಜನೆಗಳನ್ನ ಪಡಿತಾ ಇದ್ದಾರೆ. ಯಾರು ವಾಪಸ್ ಕೊಡ್ತಾ ಇಲ್ಲ. ಇದ್ರ ಮಾತ್ರ ಹೇಳ್ತಾರೆ ಇದು ಸುಳ್ಳು, ಇದು ಬರ್ತಾ ಇಲ್ಲ ಅಂತ ನಿಮಗೆ ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಈಗ ಸಾರಿಗೆ ಇಲಾಖೆ ಸಂಬಂಧಪಟ್ಟ ವಿಚಾರ ಇದು ಹೇಳಿ. KSRTC ಬಸ್ ಇದೆಯಾ ಸರ್? ಈಗ ಒಂದು ದೂರು ಸರ್, ನಗರ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು KSRTCಗಳು ಆಸ್ಪತ್ರೆ ಹತ್ತ ಸ್ಟಾಪ್ ಕೊಡಲ್ಲ ಅಂತ ಅಂದ ಸ್ವಲ್ಪ ಅಶೋಕ್ ಅವ್ರ ಹತ್ರ ಕೊಡ್ತಾರ. ಅದು ಕುತ್ರನ ಹೇಳ್ತೀವಿ ಸುಂದಿರ ಮನೆ ಹೇಳಿ ಅದು ಕುತ್ರನ ಹೇಳ್ತೀವಿ ಏನು ಮಾತಾಡ್ಬೇಡಿ. ಇದನ್ನ ಅದನ್ನ CDP ಸರ್ ಚೆಕ್ ಮಾಡಿಸಿ ಅಂತ ಹೇಳಿ ಸರ್. ಅವರು ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ಹೊಂಗೂರ್ ಹತ್ರ ಅಲ್ಲಿ ಮಕ್ಕಳಿಗೆ ಬಸ್ಸೇ ಬರ್ತಾ ಇಲ್ಲ ಸರ್. ಬರ್ತಿತ್ತು, ರೋಡ್ ಸರಿ ಇರಲಿಲ್ಲ ಜ್ಯೋತಿಗೌಡಪುರದಲ್ಲಿ. ರೋಡ್ ಸರಿ ಇರಲಿಲ್ಲ ಜ್ಯೋತಿಗೌಡಪುರದಲ್ಲಿ. ಇವಾಗ ಆಲ್ರೆಡಿ ರೋಡ್ ಸರಿಯಾಗಿದೆ. ದಯಮಾಡಿ
ಮಾಡಿ ಚಾಮರಾಜನಗರದಿಂದ ಯಳಂದೂರಿಗೆ ಬಸ್ ಬಿಡಬೇಕು ಅಂತ ನಾನು ಇದರಲ್ಲಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸರ್ 7ಗೆ ಸರ್ 7 or 7:30 ಮಕ್ಕಳಿಗೆ ಕಾಲೇಜ್ಗೆ ಹೋಗೋಕ್ಕೆ ಸರ್. ಹಾಂ 7ರಿಂದ 7:30 ಸರ್. ಸಾಯಂಕಾಲ ಅವರು ಸಿಕ್ಕಾಪಟ್ಟೆ ರಶ್ ಆಗುತ್ತೆ ಸರ್. ಸಾಯಂಕಾಲ 4:30 to 5 ಚಾಮರಾಜನಗರ ಟು ಯಳಂದೂರು. ಸಾಹೇಬ್ರ ಇಲ್ಲಾಂದ್ರೆ ನೆಕ್ಸ್ಟ್ ಮಾತ್ರ ನಾಮ್ಗಳು ಓಡಾಗಲ್ಲ, ಬರೀ ನೀನು ಅವ್ರ ಕಲೆ ಓದಿಸ್ಕೋಬೇಕಾಯ್ತು. ಯೋಗಿ ಎಲ್ಲ ಬಸ್ಗಳು ಊರೊಳಗಡೆ ಬರೋದು ಮಾಡು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.